ಸುಮಾರು 500 ಮಕ್ಕಳಿಗೆ ಅನುಕೂಲವಾಗುವಂತಹ ಶುದ್ಧ ನೀರಿನ ಸುಮಾರು 3.5 ಲಕ್ಷ ರೂಪಾಯಿಗಳ 250 ಎಲ್ಎಚ್ಪಿ ಸಾಮರ್ಥ್ಯವುಳ್ಳ ಆರ್ಒ ಘಟಕವನ್ನು ಸಿಆರ್ಎಸ್ ಅನುದಾನದ ಅಡಿಯಲ್ಲಿ ತಾಲೂಕಿನ ಜವಾಹರ್ಲಾಲ್ ನವೋದಯ ಶಾಲೆಗೆ ನೀಡಲಾಗಿದ್ದು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವಿಕೆಗೆ ಸಹಾಯವಾಗಲಿ ಎಂದು ಪರ್ಲ್ ಗ್ಲೋಬಲ್ ಸಂಸ್ಥೆಯ ಮುಖ್ಯಸ್ಥ ಉದಯ್ ಕುಮಾರ್ ಶೆಟ್ಟಿ ಹೇಳಿದ್ದಾರೆ. ತಾಲೂಕಿನ ಹೊರವಲಯದ ಜವಾಹರ್ಲಾಲ್ ನವೋದಯ ಶಾಲೆಯ ಪರ್ಲ್ ಗ್ಲೋಬಲ್ ಕಂಪನಿ ವತಿಯಿಂದ ಸಿಆರ್ಎಸ್ ಅನುದಾನದ ಅಡಿಯಲ್ಲಿ ನೀಡಲಾಗಿದ್ದ 250 ಎಲ್ಎಚ್ಪಿ ಸಾಮರ್ಥ್ಯವುಳ್ಳ ಆರ್ಒ ನೀರಿನ ಘಟಕಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದ್ದಾರೆ. ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ಪ್ರತಿ ವರ್ಷವೂ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತೇವೆ. ಅಂತೆಯೇ ಈ ಬಾರಿ ನವೋದಯ ವಸತಿ ಶಾಲೆಯಲ್ಲಿ ಶುದ್ಧ ನೀರಿನ ಘಟಕದ ಅವಶ್ಯಕತೆ ಇದೆ ಎಂದು ಮನವಿ ಬಂದ ಹಿನ್ನೆಲೆ ನಮ್ಮ ಪರ್ಲ್ ಗ್ಲೋಬಲ್ ತಂಡವು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ನೂತನ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕಲ್ಪಿಸಿದ್ದು, ಇಂದು ಈ ಘಟಕಕ್ಕೆ ಚಾಲನೆ ನೀಡಿದ್ದೇವೆ ಎಂದರು. ಶಾಲೆಯ ಪ್ರಾಂಶುಪಾಲರಾದ ಪಳನಿ ವೇಲು ಮಾತನಾಡಿ, ಮಕ್ಕಳ ಆರೋಗ್ಯ ಸ್ಥಿತಿಯನ್ನು ಉತ್ತಮವಾಗಿಡಲು ಉತ್ತಮ ಗುಣಮಟ್ಟದ ನೀರು ಸಹಕಾರಿಯಾಗುತ್ತದೆ. ನಮ್ಮ ಶಾಲೆಯ ಮಕ್ಕಳಿಗೆ ಅಗತ್ಯವಾಗಿದ್ದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಪರ್ಲ್ ಗ್ಲೋಬಲ್ ಸಂಸ್ಥೆಯು ಕೊಡುಗೆಯಾಗಿ ನೀಡಿದೆ. ನಮ್ಮ ಮನವಿಯನ್ನ ಶೀಘ್ರವಾಗಿ ಪರಿಗಣಿಸಿ ಉತ್ತಮ ಗುಣಮಟ್ಟದ ಗಂಟೆಗೆ 250 ಲೀಟರ್ ನೀರನ್ನು ನೀಡುವ ಸಾಮರ್ಥ್ಯವುಳ್ಳ ಆರ್ಒ ನೀರಿನ ಘಟಕ ನೀಡಿರುವ ಸಂಸ್ಥೆಗೆ ನಾವು ಆಭಾರಿಯಾಗಿರುತ್ತೇವೆ ಎಂದರು. ಈ ವೇಳೆ ಕಾರ್ಖಾನೆ ಸಿಬ್ಬಂದಿಗಳಾದ ವ್ಯವಸ್ಥಾಪಕ ವಿಜಯ್ ಎನ್ ಅಂಜನ್, ಮಾನವ ಸಂಪನ್ಮೂಲ ಅಧಿಕಾರಿ ಅತಾ ಉಲ್ಲಾ ಖಾನ್, ಸಹಾಯಕ ವ್ಯವಸ್ಥಾಪಕ ಭುವನೇಶ್ ಭಂಡಾರಿ, ರಂಜಿತ್ ಸಾಹೋ, ಮಂಜುನಾಥ್ ಕೆ, ರವಿ ಪೂಜಾರಿ, ಅಶ್ವಿನ್ ಕುಮಾರ್, ಸುಧೀರ್, ಶ್ರೀನಿವಾಸ್ ಸೇರಿದಂತೆ ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ವರದಿ ಹರೀಶ್, ನಂದಿ ಟಿವಿ, ದೊಡ್ಡಬಳ್ಳಾಪುರ. ಗ್ಲೋಬಲ್ ಕಂಪನಿ ಈ ಥರ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದೆ. ಬಟ್ ಈ ಸ್ಕೂಲ್ಗೆ ಆರೋ ಪ್ಲ್ಯಾನ್ ಬೇಕು ಅಂತ ಇವರು ಸ್ಕೂಲ್ ಮ್ಯಾನೇಜ್ಮೆಂಟ್ ಬಂದು ಮಾತಾಡಿದಾಗ ನಮ್ಮ CSR ಆ್ಯಕ್ಟಿವಿಟಿ ಪ್ರಕಾರ ಏನೇನು ಫಂಡ್ ಇದೆ ಅಂತ ತೊಗೊಂಡು ಇಲ್ಲಿ ನಾವು ಮಾಡಿದ್ದೀವಿ. ನಮಗೆ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಇಲ್ಲಿ 500ಕ್ಕೂ ಮೇಲೆ ವಿದ್ಯಾರ್ಥಿಗಳು ಇದು ಸ್ಟಡಿ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಖುಷಿ ಆಗ್ತದೆ ನಮಗೆ. ಈ ಥರ ಮುಂದೆ ನಾವು ಹಲವಾರು ಆ್ಯಕ್ಟಿವಿಟೀಸ್ಗಳು ನಮ್ಮ ಕಂಪನಿಯಿಂದ ಮಾಡ್ತೀವಿ ಅಂತ ನಾನು ಆಶ್ವಾಸನೆ ಕೊಡ್ತೀನಿ. ಇದೊಂದು 3.5 ಲಕ್ಷದ ಕಾಮಗಾರಿ ಆಗಿದೆ. ಬರೋ ವರ್ಷ ಕೂಡ CSR ಫಂಡ್ ಬಂದರೆ ಈ ಥರ ಬೇರೆ ಅಕ್ಕಪಕ್ಕದ ಸ್ಕೂಲ್ಗಳಿಗೆ ನಾವು ಈ ಥರ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಕೆಲಸ ಮಾಡ್ತಾರೆ. ಅವ್ರ ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಕೊಡೋ ಪ್ರೋಗ್ರಾಮ್ ಕೂಡ ಮಾಡ್ತಾಯಿದ್ದೀವಿ. ಇದು ವರ್ಷ ಪೂರ್ತಿ ಮಾಡ್ತಾಯಿದ್ವಿ. ನಮ್ಮದೊಂದು ಪರ್ಲ್ ಗ್ಲೋಬಲ್ ಕಂಪನಿ ಸಂಸ್ಥೆದು CSR ಆ್ಯಕ್ಟಿವಿಟೀಸ್ ಕಡೆಯಿಂದ ಮಾಡ್ತೀವಿ. ಸೊ ಮುಂದಕ್ಕೆ ಮಾಡ್ಕೊಂಡು ಬರ್ತೀವಿ ಅಂತ. ವಿಶೇಷ ಮೇಯ್ನಾಗಿ ನಾವು ವರ್ಷಕ್ಕೊಂದ್ಸಲ ದಸರಾ ಹಬ್ಬ ಮಾಡ್ತೀವಿ. ವರ್ಕರ್ಸ್ಗೆಲ್ಲರಿಗೂ 2,000 ಜನ ಇದ್ದರೆ ಅವ್ರಿಗೆ ಬೋನಸ್ ಕೊಡೋದ್ರಿಂದ ಹಿಡಿದು ಗಿಫ್ಟ್ಗಳು ಕೊಡೋದ್ರಿಂದ ಹಿಡಿದು ಆಮೇಲೆ ಒಂದು ಪೂರ ದಿನದ್ದು ಒಂದು ಪ್ರೋಗ್ರಾಮ್ ಇರ್ತದೆ. ಬೇರೆ ಬೇರೆ ಸಾಂಸ್ಕೃತಿಕ ಚಟುವಟಿಕೆಗಳು ಇರ್ತದೆ. ಅದರಲ್ಲೆಲ್ಲ ಜನಗಳು ಭಾಗಿಯಾಗ್ತಾರೆ. ಕಾರ್ಮಿಕರು ಖುಷಿಯಿಂದ ಮಾಡ್ತಾರೆ. ಸೊ ಇನ್ನೂ ಕೂಡ ಇದು ಸ್ವಲ್ಪ ಟ್ಯಾರಿಫ್ದೆಲ್ಲ ಇಶ್ಯೂ ನಡೀತದೆ. ಅದು ಸರಿಯಾದ ಇನ್ನೂ ಕೂಡ ಜಾಸ್ತಿ ಜನಗಳಿಗೆ ಕಂಪನಿ ಕೆಲಸ ಕೊಡೋಕ್ಕೆ ರೆಡಿ ಇದೆ. People of JNB, Doddaballapura district, extend our heartfelt gratitude to the Pearl Global Private Limited for their immense contribution to this Vidyalaya in providing RO 250 liter capacity plant for the use by our students. So we were very much deprived of this facility and could not provide treated water to our students due to non-availability of RO plant in our Vidyalaya. With our constant persuasion and request from the Vidyalaya, the Pearl Global Industries have agreed to donate 250 liter RO plant to our Vidyalaya. So today it got inaugurated by the noble hands of Vice President, Pearl Global Private Limited, Doddaballapur. So we take this occasion to extend once again our heartfelt gratitude to the team Pearl Global Company.